ಕಾಂಗ್ರೆಸ್ ಅವರು ಹಣದ ವ್ಯಾಪಾರ ಮಾಡಿ, ಕುದುರೆ ವ್ಯಾಪಾರ ಮಾಡಿ ಊರೆಲ್ಲರಿಗೂ ಬುದ್ಧಿವಾದ ಹೇಳ್ತಾರೆ. ನಾವು ಟ್ರಾನ್ಸ್ಪರೆಂಟು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೊಸದಾಗಾದಾಗ ನಾವು ಭ್ರಷ್ಟಾಚಾರ ರಹಿತ ಸರ್ಕಾರ ಕೊಡ್ತೀನಿ ಅಂತ ಬರ್ತಾ ಇದ್ದಂಗೆ ಭ್ರಷ್ಟಾಚಾರ ಶುರು. ಈಗೆಲ್ಲ ಯಾರ್ಯಾರು ಓಟ್ ಹಾಕಿದಾರೋ ಅವ್ರಿಗೆಲ್ಲ ದುಡ್ಡು ಯಾರು ಕೊಟ್ಟವರು? ಇದೇ ಡಿ ಕೆ ಶಿವಕುಮಾರ್ ಅವರೇ ಕುದುರೆ ವ್ಯಾಪಾರ ಮಾಡಿ ಕೊಟ್ಟಿದ್ದಾರೆ. ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನೋ ರೀತಿ ಆಗಿದೆ. ಅದರಿಂದ ಇದೆಲ್ಲವನ್ನು ನಾವು ಹೈಕಮಾಂಡ್ ಗಮನಕ್ಕೆ ತರ್ತೀರಿ. ಡಿ ಕೆ ಶಿವಕುಮಾರು ಈ ಥರ ಹಣಬಲ ತೋಳ್ಬಲ ಉಪಯೋಗ ಮಾಡಿಕೊಂಡು ಬೆದರಿಕೆ ಹಾಕಿ ಈ ಥರ ನಮ್ಮ ಶಾಸಕರ ಓಟ್ ಹಾಕ್ಸ್ಕೊಂಡಿರೋ ಅಂಥದ್ದು ಜಗಜ್ಜಾಹಿರಾತ. ಅದರಿಂದ ಇದನ್ನು ಪೂರ್ತಿ ನಮ್ಮ ಹೈಕಮಾಂಡ್ಗೆ ಎಕ್ಸ್ಪ್ಲೈನ್ ಮಾಡಿ ನಮ್ಗೆ ಯಾರ್ಯಾರ ಮೇಲೆ ಡೌಟ್ ಇದೆಯೋ ಆ ಹೆಸರುಗಳಿಗೂ ಕೂಡ ಚರ್ಚೆಯನ್ನು ನಾವು ಮಾಡ್ತೇವೆ. 12 ಗಂಟೆಗೆ ನಿತಿನ್ ನವೀನ್ 12 ಗಂಟೆಗೆ ಕೊಟ್ಟಿದ್ದಾರೆ. ಉಳಿದವರು ಸಂಜೆ ನನಗೆ ಸಂತೋಷ್ ಜಿಯವರು ಸಂಜೆ 4 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅವರು ಹಣದ ವ್ಯಾಪಾರ ಮಾಡಿ, ಕುದುರೆ ವ್ಯಾಪಾರ ಮಾಡಿ ಊರೆಲ್ಲರಿಗೂ ಬುದ್ಧಿವಾದ ಹೇಳ್ತಾರೆ. ನಾವು ಟ್ರಾನ್ಸ್ಪರೆಂಟು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೊಸದಾಗಾದಾಗ ನಾವು ಭ್ರಷ್ಟಾಚಾರ ರಹಿತ ಸರ್ಕಾರ ಕೊಡ್ತೀನಿ ಅಂತ ಬರ್ತಾ ಇದ್ದಂಗೆ ಭ್ರಷ್ಟಾಚಾರ ಶುರು. ಈಗೆಲ್ಲ ಯಾರ್ಯಾರು ಓಟ್ ಹಾಕಿದಾರೋ ಅವ್ರಿಗೆಲ್ಲ ದುಡ್ಡು ಯಾರು ಕೊಟ್ಟವರು? ಇದೇ ಡಿ ಕೆ ಶಿವಕುಮಾರ್ ಅವರೇ ಕುದುರೆ ವ್ಯಾಪಾರ ಮಾಡಿ ಕೊಟ್ಟಿದ್ದಾರೆ. ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನೋ ರೀತಿ ಆಗಿದೆ. ಅದರಿಂದ ಇದೆಲ್ಲವನ್ನು ನಾವು ಹೈಕಮಾಂಡ್ ಗಮನಕ್ಕೆ ತರ್ತೀರಿ. ಡಿ ಕೆ ಶಿವಕುಮಾರು ಈ ಥರ ಹಣಬಲ ತೋಳ್ಬಲ ಉಪಯೋಗ ಮಾಡಿಕೊಂಡು ಬೆದರಿಕೆ ಹಾಕಿ ಈ ಥರ ನಮ್ಮ ಶಾಸಕರ ಓಟ್ ಹಾಕ್ಸ್ಕೊಂಡಿರೋ ಅಂಥದ್ದು ಜಗಜ್ಜಾಹಿರಾತ. ಅದರಿಂದ ಇದನ್ನು ಪೂರ್ತಿ ನಮ್ಮ ಹೈಕಮಾಂಡ್ಗೆ ಎಕ್ಸ್ಪ್ಲೈನ್ ಮಾಡಿ ನಮ್ಗೆ ಯಾರ್ಯಾರ ಮೇಲೆ ಡೌಟ್ ಇದೆಯೋ ಆ ಹೆಸರುಗಳಿಗೂ ಕೂಡ ಚರ್ಚೆಯನ್ನು ನಾವು ಮಾಡ್ತೇವೆ. 12 ಗಂಟೆಗೆ ನಿತಿನ್ ನವೀನ್ 12 ಗಂಟೆಗೆ ಕೊಟ್ಟಿದ್ದಾರೆ. ಉಳಿದವರು ಸಂಜೆ ನನಗೆ ಸಂತೋಷ್ ಜಿಯವರು ಸಂಜೆ 4 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ.